ಬೇಕಾದ್ರೆ ಭಾರತದಲ್ಲೇ ಸಾಯ್ತೀವಿ, ಪಾಕಿಸ್ತಾನದಂತಹ ನರಕಕ್ಕೆ ಮತ್ತೆ ಹೋಗೋದಿಲ್ಲ. ಭಾರತಕ್ಕೆ ಬಂದಿರುವ ಪಾಕಿಸ್ತಾನದ ಹಿಂದೂ ನಿರಾಶ್ರಿತರ ಹೇಳಿಕೆ ಇದು. ಭಾರತದಲ್ಲೇ ಇರ್ತೀವಿ, ಭಾರತ ಬಿಟ್ಟು ಹೋಗೋದಿಲ್ಲ. ಒಂದು ವೇಳೆ ಭಾರತದಲ್ಲೇ ಸಾಯೋದಾದರೂ ಸಾಯ್ತೀವಿ, ಪಾಕಿಸ್ತಾನದಂತ ನರಕಕ್ಕೆ ಮತ್ತೆ ಹೋಗೋದಿಲ್ಲ. ಭಾರತಕ್ಕೆ ಬಂದಿರುವ ಪಾಕಿಸ್ತಾನದ ಹಿಂದೂ ನಿರಾಶ್ರಿತರ ಹೇಳಿಕೆ ಇದು. ಭಾರತ ಬಿಟ್ಟು ಹೋಗುವುದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಮತ್ತೆ ಪಾಕಿಸ್ತಾನಕ್ಕೆ ಹೋಗುವುದಕ್ಕೆ ನಿರಾಶ್ರಿತ ಹಿಂದೂಗಳಿಗೆ ಭಯ. ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಚಿತ್ರಹಿಂಸೆ ನೀಡಲಾಗ್ತಾ ಇದೆ. ಹೀಗಾಗಿ ಅಲ್ಲಿನ ಕಿರುಕುಳ ತಾಳಲಾರದೆ ಭಾರತಕ್ಕೆ ಬಂದ್ವಿ. ಈಗ ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗುವುದಕ್ಕಿಂತ ಭಾರತದಲ್ಲೇ ಸಾಯೋದು ಮೇಲು. ವೀಸಾ ರದ್ದು ನಿರ್ಧಾರ ವಾಪಸ್ ಮಾಡಿ ಎಂದು ಮನವಿ ಮಾಡ್ತಿದ್ದೀವಿ. ಪ್ರಧಾನಿ ಮೋದಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ರಾಜಸ್ಥಾನದ ಗಡಿಯಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನದ ನಿರಾಶ್ರಿತರ ಒಂದು ರೀತಿಯ ಮನವಿ ಇದು. ಈಗಾಗಲೇ ಪಾಕಿಸ್ತಾನದ ವೀಸಾ ರದ್ದಾಗಿದೆ. ಪಾಕಿಸ್ತಾನದ ಪ್ರಜೆಗಳು ತಕ್ಷಣ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಬೇಕು. ಕೆಲಸ ಅರಸಿ ವೀಸಾದ ಮುಖಾಂತರ ಭಾರತಕ್ಕೆ ಬಂದವರಾಗಿರಲಿ, 10, 15, 20 ವರ್ಷಗಳಿಂದ ಭಾರತದಲ್ಲೇ ಠಿಕಾಣಿ ಹೂಡಿದ ಪಾಕಿಸ್ತಾನಿ ಪ್ರಜೆಗಳೇ ಆಗಿರಲಿ, ವ್ಯಾಪಾರ ವಹಿವಾಟು ಕಾರ್ಮಿಕರು ಅಂಥೇಳಿ ಭಾರತಕ್ಕೆ ಬಂದಿರೋ ಪ್ರಜೆಗಳೇ ಆಗಿರಲಿ, ವೀಸಾನೂ ಇಲ್ಲ, ಏನೂ ಇಲ್ಲದಲೇ ಹಡಗು ಮುಖಾಂತರ ಅಥವಾ ಬೇರೆ ದಾರಿಯಲ್ಲಿ ನುಸುಳಿ ಬಂದವರೇ ಆಗಿರಲಿ, ಭಾರತ ಬಿಟ್ಟು ಹೋಗಬೇಕು. ಭಾರತದ ವಿರುದ್ಧ ಯುದ್ಧ ಸಾರಿರುವ ಪಾಕಿಸ್ತಾನಕ್ಕಿದು ಆಘಾತ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಲೇಬೇಕು ಯಾರು? ಪಾಕಿಸ್ತಾನಿ ಪ್ರಜೆಗಳು. ಈಗ ರಾಜಸ್ಥಾನದ ನಿರಾಶ್ರಿತರಿಂದ ನಮಗೆ ಚಿತ್ರಹಿಂಸೆ ಕೊಡಲಾಗ್ತಾ ಇದೆ ಅಂಥೇಳಿ. ಸೊ ರಾಜಸ್ಥಾನದಲ್ಲಿ ಪಾಕಿಸ್ತಾನಿಗಳು ಬಂದಿದ್ದರು. ಅದರಲ್ಲೊಂದಷ್ಟು ಜನ ಈ ತರಹದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾವು ಭಾರತದಲ್ಲೇ ಬೇಕಾದರೆ ಇರ್ತೀವಿ, ಭಾರತವನ್ನು ಬಿಟ್ಟು ಹೋಗೋದಿಲ್ಲ. ಮೋದಿ ಸರ್ಕಾರದ ಜೊತೆ ಮನವಿ ಮಾಡ್ತೀವಿ. ಭಾರತ ಬಿಟ್ಟು ಹೋಗುವುದಕ್ಕೆ ಕೆಲವೇ ಗಂಟೆಗಳು ಬಾಕಿ. ಮತ್ತೆ ಪಾಕಿಸ್ತಾನಕ್ಕೆ ಹೋಗುವುದಕ್ಕೆ ನಿರಾಶ್ರಿತ ಹಿಂದೂಗಳಿಗೆ ಭಯ. ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಚಿತ್ರಹಿಂಸೆ ನೀಡಲಾಗ್ತಾ ಇದೆ. ಹೀಗಾಗಿ ಅಲ್ಲಿನ ಕಿರುಕುಳ ತಾಳಲಾರದೆ ಭಾರತಕ್ಕೆ ಬಂದ್ವಿ. ಈಗ ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ ಹೋಗುವುದಕ್ಕಿಂತ ಭಾರತದಲ್ಲೇ ಇರೋದು ಮೇಲೂ. ವೀಸಾ ರದ್ದು ನಿರ್ಧಾರ ವಾಪಸ್ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರಂತೆ. ಪ್ರಧಾನಿ ಮೋದಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ರಾಜಸ್ಥಾನದ ಗಡಿಯಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನದ ನಿರಾಶ್ರಿತ ಹಿಂದೂಗಳ ಆತಂಕ ಇದು. ಸೊ ಈಗಾಗಲೇ ಮೋದಿ ಸರ್ಕಾರದ ಜೊತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಅಕ್ಷಯ್ ಈಗ ಫೋನ್ ಸಂಪರ್ಕದಲ್ಲಿ. ಅಕ್ಷಯ್, ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ಅಲ್ಪಸಂಖ್ಯಾತರಾಗಿರ್ತಕ್ಕಂತಹ ಹಿಂದೂಗಳು ಮತ್ತು ಕ್ರೈಸ್ತರು ಅವರ ಮೇಲೆ ಒಂದು ರೀತಿಯ ಕಿರುಕುಳವನ್ನು ನೀಡಲಾಗ್ತಾ ಇತ್ತು ಅಂತ ಹೇಳಿ ಈ ಹಿಂದೆ ನಾವು ಸಾಂಪ್ರದಾಯಿಕವಾಗಿ ಕೇಳಿಕೊಂಡು ಬಂದ ಆರೋಪ. ಇದು ನಿಜವೇ? ರಾಜಸ್ಥಾನದಲ್ಲಿ ನಿರಾಶ್ರಿತರು ಈ ತರಹದೊಂದು ಆರೋಪ, ಇದರ ಸತ್ಯಾಸತ್ಯತೆಗಳೇನು ಅಕ್ಷಯ್? ಸಾಹಿಲ್, ಇವತ್ತು ಪಾಕಿಸ್ತಾನಿಗಳು ಯಾರೆಲ್ಲ ಭಾರತದಲ್ಲಿ ಬಂದಿದ್ದಾರೆ ಅವರೆಲ್ಲ ವಾಪಸ್ ಹೋಗ್ಲಿಕ್ಕೆ ಇವತ್ತು ಡೆಡ್ ಲೈನು. ಇವತ್ತು ಮಧ್ಯರಾತ್ರಿಯ ಒಳಗಡೆ ಅವರೆಲ್ಲರೂ ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ಬೇಕು. ಇಲ್ಲದಿದ್ರೆ ಸ್ವತಃ ಸರ್ಕಾರವೇ ಅವರನ್ನ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳುಹಿಸ್ಲಿಕ್ಕೆ ಕ್ರಮಗಳನ್ನ ಕೈಗೊಳ್ಳುತ್ತೆ. ಇದರ ನಡುವೆ ಪಾಕಿಸ್ತಾನದಿಂದ ಬಂದಿರತಕ್ಕಂತಹ ನಿರಾಶ್ರಿತರು, ಹಿಂದೂ ನಿರಾಶ್ರಿತರು ಅಂದ್ರೆ ಪಾಕಿಸ್ತಾನದಲ್ಲಿ ಮುಸಲ್ಮಾನರ ಬಾಹುಳ್ಯ ಇರ್ತಕ್ಕಂತಹ ಪಾಕಿಸ್ತಾನದಲ್ಲಿ ಅಲ್ಲಿ ಚಿತ್ರ ಹಿಂಸೆಗೆ ಒಳಗಾಗಿರುವಂತಹ ಯಾರೆಲ್ಲ ಹಿಂದೂ ನಿರಾಶ್ರಿತರಿದ್ದಾರೆ ಅವರು ಈಗ ಆತಂಕದಲ್ಲಿರುವಂತದ್ದು ಅಂತ ಹೇಳಿದ್ರೆ ನಾವು ಮತ್ತೆ ಪಾಕಿಸ್ತಾನಕ್ಕೆ ಹೋಗ್ಬೇಕಾಗತ್ತೆ ಅನ್ನುವಂಥದ್ದು. ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಈ ಲಾಂಗ್ ಟರ್ಮ್ ವೀಸಾದ ಅಡಿಯಲ್ಲಿ ಯಾರೆಲ್ಲ ಹಿಂದೂ ನಿರಾಶ್ರಿತರು ಭಾರತಕ್ಕೆ ಬಂದಿದ್ದಾರೆ ಅವರು ವಾಪಸ್ ಹೋಗ್ಬೇಕಾದಂತ ಅವಶ್ಯಕತೆ ಇಲ್ಲ ಸದ್ಯದ ಮಟ್ಟಿಗೆ. ಆದ್ರೆ ಶಾರ್ಟ್ ಟರ್ಮ್ ವೀಸಾ ಅಂದ್ರೆ ಅಲ್ಪಕಾಲೀನ ವೀಸಾದ ಅಡಿಯಲ್ಲಿ ಯಾರೆಲ್ಲ ಭಾರತಕ್ಕೆ ಬಂದಿದ್ದಾರೆ ಪಾಕಿಸ್ತಾನದಿಂದ ಹಿಂದೂಗಳು ಕೂಡ ಅವರು ಕೂಡ ವಾಪಸ್ ಹೋಗ್ಬೇಕೆನ್ನುವಂತಹ ಸೂಚನೆಯನ್ನ ಭಾರತ ಕೊಟ್ಟಿರುವಂತದ್ದು. ಹೀಗಾಗಿ ರಾಜಸ್ಥಾನದ ಏಕಲವ್ಯ ಬಸ್ತಿ ಪ್ರದೇಶದಲ್ಲಿ ಈ ರೀತಿ ಪಾಕಿಸ್ತಾನದಿಂದ ವಾಪಸ್ ಬಂದಿರುವಂತಹ ಸಾಕಷ್ಟು ಮಂದಿ ಹಿಂದೂ ನಿರಾಶ್ರಿತರು ನೆಲೆಸಿರುವಂತದ್ದು. ರಾಜಸ್ಥಾನ ಪಾಕಿಸ್ತಾನದ ಜೊತೆಗೆ ಗಡಿಯನ್ನ ಹಂಚಿಕೊಳ್ಳುವಂತಹ ನಮ್ಮ ಪ್ರಮುಖ ರಾಜ್ಯಗಳಲ್ಲಿ ಒಂದು. ಸೊ ರಾಜಸ್ಥಾನದ ಏಕಲವ್ಯ ಬಸ್ತಿಯಲ್ಲಿರುವಂತಹ ಈ ಹಿಂದೂ ನಿರಾಶ್ರಿತರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಮತ್ತೆ ಪಾಕಿಸ್ತಾನಕ್ಕೆ ಹೋಗಲ್ಲ, ಬೇಕಾದ್ರೆ ಭಾರತದಲ್ಲೇ ನಾವು ಸಾಯ್ಲಿಕ್ಕೆ ರೆಡಿ ಇದೀವಿ.
ಪಾಕಿಸ್ತಾನಕ್ಕೆ ಹೋದ್ರೆ ನಾವು ಮತ್ತೆ ನರಕ ಯಾತನೆಯನ್ನ ಮತ್ತೆ ಚಿತ್ರಹಿಂಸೆಯನ್ನ ಅನುಭವಿಸ್ಬೇಕಾಗತ್ತೆ. ಅಲ್ಲಿ ನಮಗೆ ಕೊಡ್ತಾ ಇದ್ದಂತಹ ಚಿತ್ರಹಿಂಸೆ, ನಮಗೆ ಕೊಡ್ತಾ ಇದ್ದಂತಹ ಕಿರುಕುಳಗಳನ್ನ ಸಹಿಸಲಾಗದೆ ನಾವು ಅಲ್ಲಿಂದ ಇಲ್ಲಿಗೆ ಬಂದು ನೆಲೆಸಿದೀವಿ. ಯಾವುದೋ ಒಂದು ವಿಶ್ವಾಸ, ಯಾವುದೋ ಒಂದು ನಂಬಿಕೆಯ ಮೇಲೆ ಬಂದು ಇಲ್ಲಿ ನೆಲೆಸಿದೀವಿ. ಈಗ ಮತ್ತೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗತ್ತೆ, ನಮಗೆ ತೊಂದರೆ ಆಗತ್ತೆ. ಅದಕ್ಕಿಂತ ಭಾರತದಲ್ಲೇ ಸಾಯುವಂತದ್ದು ಮೇಲು ಎನ್ನುವಂತ ಅಭಿಪ್ರಾಯವನ್ನ ಏಕಲವ್ಯ ಬಸ್ತಿ ಪ್ರದೇಶದಲ್ಲಿ ಇರ್ತಕ್ಕಂತಹ ಹಿಂದೂ ನಿರಾಶ್ರಿತರು, ಪಾಕಿಸ್ತಾನದಿಂದ ಬಂದಿರುವಂತಹ ಹಿಂದೂ ನಿರಾಶ್ರಿತರು ಹೇಳ್ತಾ ಇರುವಂತದ್ದು. ಬಟ್ ಅನಿವಾರ್ಯ. ಕಾರಣ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಆಲ್ರೆಡಿ ಹೇಳಿದೆ, ಲಾಂಗ್ ಟರ್ಮ್ ವೀಸಾ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಹೋಗ್ಲೇಬೇಕು ಎನ್ನುವಂತ ಸೂಚನೆಯನ್ನು ಕೊಟ್ಟಿರೋದ್ರಿಂದಾಗಿ ಇವರು ಕೂಡ ವಾಪಸ್ ಹೋಗ್ಬೇಕಾಗತ್ತೆ. ಕುಟುಂಬ ಸಮೇತ ಬಂದಿರ್ತಾರೆ, ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ, ಕುಟುಂಬ ಸಮೇತ ಮಕ್ಕಳ ಜೊತೆಗೆ, ಪತ್ನಿಯ ಜೊತೆಗೆ ಬಂದು ಇಲ್ಲಿ ನೆಲೆಸಿರ್ತಾರೆ. ಇಲ್ಲಿ ನಮ್ಮ ಜೀವನವನ್ನು ಕಣ್ಕೋಬೇಕು ಅಂತ ಹೇಳಿ ನೆಲೆಸಿರ್ತಾರೆ. ಈಗ ಅವರೆಲ್ಲರೂ ಕೂಡ ವಾಪಸ್ ಹೋಗ್ಬೇಕು. ಬಟ್ ಅವರ ಮಾತು ಏನು ಅಂತ ಹೇಳಿದ್ರೆ, ದಯವಿಟ್ಟು ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ಕಡೆಗೆ ಒಂದ್ ಸ್ವಲ್ಪ ನೋಡ್ಲಿ, ಈ ಷರತ್ತೇನಿತ್ತು ಇದರಿಂದ ನಮಗೆ ವಿನಾಯಿತಿಯನ್ನು ಕೊಡ್ಲಿ ಎನ್ನುವಂತ ಮನವಿಯನ್ನ ಅವರು ಮಾಡಿಕೊಳ್ತಾ ಇದ್ದಾರೆ. ಸಾಹಿಲ್, ಥ್ಯಾಂಕ್ ಯು ಅಕ್ಷಯ್, ತಮ್ಮೆಲ್ಲ ಡೀಟೇಲ್ಸ್. ಒಟ್ಟಾರೆ ಪಾಕಿಸ್ತಾನದಿಂದ ನಾನಾ ಕಾರಣಗಳಲ್ಲಿ ಭಾರತಕ್ಕೆ ಬಂದವರ ಪೈಕಿ ಒಂದಷ್ಟು ಜನ ನಿರಾಶ್ರಿತರ ಪೈಕಿ ಹಿಂದೂಗಳು ಈ ತರಹದ್ದೊಂದು ಆರೋಪ ಮಾಡಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ನಮಗೆ ಕಿರುಕುಳವನ್ನು ಕೊಡಲಾಗ್ತಾ ಇದೆ, ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಲ್ಲಿ ನಮಗೆ ಒಂದು ರೀತಿಯ ಹರಾಸ್ಮೆಂಟ್ ಆಗ್ತಾ ಇದೆ, ಹಾಗಾಗಿ ನಾವು ಪಾಕಿಸ್ತಾನಕ್ಕೆ ಮರಳಿ ಹೋಗೋದಿಲ್ಲ. ದೇಶದ ಮೋದಿ ಸರ್ಕಾರದ ಜೊತೆಯೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಈ ಕಾನೂನು ಪ್ರಕ್ರಿಯೆ ಅಥವಾ ಪ್ರಾಸೆಸ್ನಲ್ಲಿ ಬದಲಾವಣೆ ಮೋದಿ ಸರ್ಕಾರ ತರುತ್ತಾ ಕಾದು ನೋಡಬೇಕು.